ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಏನು ಡಿ ಗ್ಯಾಂಗ್ನಿಂದ ಈಗಾಗಲೇ ಚಿತ್ರದುರ್ಗದ A6 ಆಗಿರುವಂಥ ಜಗದೀಶ್ ಅವ್ರಿಗೂ ಕೂಡ ಬೇಲ್ ಆಗಿದೆ. ಆದರೆ ಏನು ಬೇಲ್ ಆದರೂ ಕೂಡ ಬಿಡುಗಡೆ ಬಗ್ಗೆ ಮಾತ್ರ ಸಿಗ್ತಾ ಇಲ್ಲ. ಯಾಕಂತಂದರೆ ಅವರಿಗೆ ಏನು ಕೋರ್ಟ್ ಹೇಳಿರುವಂಥ ಶ್ಯೂರಿಟಿಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಆ ಜಗದೀಶನ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಏನೀಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಿಮ್ಮ ಮಗ ಕೂಡ ಆರೋಪಿಯಾಗಿ ಒಳಗೆ ಹೋಗಿದ್ರು, ಈಗ ಬೇಲ್ ಸಿಕ್ಕಿದೆ ಅನ್ನೋಂಥ ಖುಷಿಯನ್ನು ನೀವು ವ್ಯಕ್ತಪಡಿಸಿದ್ರಿ. ಆದರೆ ಈಗ ಇದುವರೆಗೂ ನಿಮ್ಮ ಮಗ ಬಂದಿಲ್ಲ, ಏನು ಹೇಳ್ತೀರಾ? ಅವತ್ತು ಬೇಲ್ ಸಿಕ್ತು ಅಂತೇಳಿ ಭಾಳ ಖುಷಿ ಪಟ್ಟಿದ್ದೆ ಸರ್. ನನ್ನ ಮಗನಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಾಹೇಬರು ಲಾಯರ್ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಹತ್ರ ಯಾವುದೂ ಇಸ್ಕೊಂಡಿಲ್ಲ ಸರ್. ಬಡವರು ಅಂತಂದೇಳಿ ಭಾಳ ಹೆಲ್ಪ್ ಮಾಡಿ ನಮಗೆ ಬಿಡಿಸ್ಕೊಟ್ಟಿದ್ದಾರೆ ಸರ್ ಅವ್ರ ಸರ್ರು. ಅವರಿಂದ ನಮಗೆ ಸಹಾಯ ಆಗಿಲ್ಲ, ಏನು ಒಂದು ರೂಪಾಯಿನೂ ನಾವು ಕೊಟ್ಟಿಲ್ಲ ಸರ್. ಹುಡುಗರು ಯಾರು ನೆಮ್ಕೊಂಡು ಈ ಥರ ಮೋಸ ಹೋಗ್ಬಾರ್ದು ಸರ್. ನನ್ನ ಮಗ ಹೋಗಿದ್ದಾನೆ, ಇನ್ನು ಮುಂದೆ ಯಾರು ಈ ಥರ ಹೋಗ್ಬಾರ್ದು. ಅಂದರೆ ಕಳೆದ ಬಾರಿ ನಿಮ್ಮ ಮಗ ಅರೆಸ್ಟ್ ಆದಾಗ ಹೇಳಿದ್ರಿ, ನನ್ನ ಮಗ ಹುಚ್ಚ ಅಭಿಮಾನಿ ಅಷ್ಟೇ, ಕೊಲೆ ಮಾಡುವಂತನಲ್ಲ, ಈಗ ಅವರೇ ಬಿಡಿಸ್ಬೇಕು ನಮಗೆ ದಿಕ್ಕಿಲ್ದವ್ರು ಅಂತ ಹೇಳಿದ್ರಿ. ಆದರೂ ಕೂಡ ಅವ್ರಿಗೆ ಕರುಣೆ ಬರಲಿಲ್ವಾ? ಬಂದಿಲ್ಲ ನೋಡ್ರಿ ಸರ್. ಅವ್ರು ನೆಮ್ಕೊಂಡೇ ಹೋಗಿದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ದಿವಸ ಅವರೇ ನಮಗೆ ಕಾಪಾಡಬೇಕು. ದರ್ಶನ್ ಸರೇ ನಮಗೆ ಇದು ಮಾಡ್ಬೇಕು ಸರ್. ಅವರು ನೆಮ್ಕೊಂಡು ಹೋಗಿದಾರಲ್ಲ, ಅವರೇ ನಮಗೆ ಮಾಡ್ಬೇಕು. ಅಲ್ಲಿಂದ ಇಲ್ಲಿಗೆ ನಮ್ಗೆ ಏನೂ ಒಂದು ಇಲ್ಲ ಸರ್. ಈಗ ಬಿಡಿಸ್ಕೊಟ್ಟಿದ್ದಾರೆ ನಮ್ಮ ಲಾಯರ್ ಸಾಹೇಬರು, ಅವರೇ ನಮಗೆ ಎಲ್ಲ ಮಾಡಿದ್ದಾರೆ. ಇವಾಗ ಇಲ್ಲಿವರೆಗೂ ಜೀವನ ಹೆಂಗೆ ಸಾಗಿಸ್ತಿದ್ರು? ಈಗ ಮಗ ಬರ್ತಾನೆ, ನಮ್ಮನ್ನು ಸಾಕ್ತಾನೆ ಅಂತ ಸಂತೋಷ ವ್ಯಕ್ತಪಡಿಸಿದ್ರಿ. ಈಗ ಇದುವರೆಗೂ ಬೇಲಾಗಿ 2 ದಿನ ಆದರೂ ಕೂಡ ಈವರೆಗೆ ಬಿಡುಗಡೆ ಆಗಿಲ್ಲ, ಏನು ಹೇಳ್ತೀರಾ? ಬಿಡಿಸ್ಕೊಡ್ಬೇಕು ಸರ್. ಇವಾಗ ಬಿಡಿಸಿದ್ದಾರೆ, ಲಾಯರ್ ಸಾಹೇಬರು ಬಿಡಿಸ್ಕೊಟ್ಟಿದ್ದಾರೆ. ಈಗ ಹೊರಗಡೆ ತಗೊಂಬರಕ್ಕೆ ನಮಗೆ ಹೊಲ ಇಲ್ಲ, ಏನಿಲ್ಲ. ಅವೇನೋ ಇವನ್ ಕೇಳ್ತಿದ್ದಾರೆ, ಪಾಣಿ ಕೇಳ್ತಿದ್ದಾರೆ. ಯಾರು ಮುಂದೆ ಬಂದು ಮಾಡ್ತಿಲ್ಲ ಸರ್. ನಮ್ಗೆ ಸ್ವಲ್ಪ ಬಿಡಿಸ್ಕೊಡ್ಬೇಕು ಸರ್ ಅಷ್ಟೇ. ಈಗ ಒಂದು ಪಾಣಿ ಏನೋ ಅಡ್ಜಸ್ಟ್ ಮಾಡಿದ್ವಿ ಅಂದ್ರಿ, ಅದು ಏನು ಸಮಸ್ಯೆ ಆಗಿದೆ ಅದರಿಂದ? ಇವು ಬೇರೆ ಏನು ಸಮಸ್ಯೆ ಆಗಿದೆ? ಒಂದು ಪಾಣಿ ಅಷ್ಟೇ, ಇನ್ನು ಮತ್ತೇನು ಕೇಳಿ? ಒಬ್ಬರು ಬೇಕಂತೆ ಸರ್, ಇನ್ನೊಬ್ಬರು ಬೇಕಂತೆ. ಇನ್ನೊಬ್ರು ಇಲ್ಲ ಸರ್, ನಮ್ಮ ಕಡೆ ಯಾರು ಇಲ್ಲ ಸರ್. ಭಾಳ ಅವತ್ತಿಂದನೂ ಹುಡುಕ್ತಾ ಇದ್ದೀನಿ. ನನ್ನ ಕಾಲು ಚೆನ್ನಾಗಿಲ್ಲ, ಏನಿಲ್ಲ, ಭಾಳ ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ. ಯಾರು ಮುಂದೆನೂ ಬರ್ತಿಲ್ಲ ಇದಕ್ಕೆ ಸೈನ್ ಮಾಡೋಕ್ಕೆ. ಈಗ ಅಂತಿಮವಾಗಿ ಏನು ಹೇಳ್ತೀರಮ್ಮ, ಏನಾಗಬೇಕು? ಏನಿಲ್ಲ ಸರ್, ನನ್ನ ಮಗನ ಬಿಡಿಸ್ಕೊಡ್ಬೇಕು ಸರ್ ಅವ್ರು ಅಷ್ಟೇ. ನಮಗೆ ಲಾಯರ್ ಸಾಹೇಬರು ನಮಗೆ ವಾದ ಮಾಡಿದ್ದಾರೆ. ನಮ್ಮ ಕಡೆ ನಮ್ಮ ಮಕ್ಕಳದ್ದು ಏನೂ ತಪ್ಪು ಮಾಡಿಲ್ಲ, ಬಿಡಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಒಂಚೂರು ಆಚೆ ಕಳಿಸ್ಬೇಕು ನಮ್ಗೆ ಅಷ್ಟೇ. ಈಗ ದರ್ಶನ್ ಕಡೆಯವ್ರು ಯಾರಾದರೂ ಭೇಟಿ ಮಾಡಿ ನೀವು ಬಿಡಿಸ್ಕೊಡ್ತೀವಿ ಆ ಥರ ಭರವಸೆ ಏನಾದ್ರು ಕೊಟ್ಟಿದ್ರ? ಇಲ್ಲ ಸರ್, ಯಾರೂ ಕೊಟ್ಟಿಲ್ಲ ಸರ್. ನಮಗೆ ಯಾರು ಬಂದು ನಮಗೆ ಆ ಭರವಸೆನೂ ಕೊಟ್ಟಿಲ್ಲ ಅಷ್ಟೇ. ಅದೇ ರೀತಿ ಏನು ಜಗದೀಶ್ ಅವ್ರಿಗೆ ಶ್ಯೂರಿಟಿ ಕೊಡೋದಕ್ಕೆ ಹೋದಂಥ ಅವರ ಸ್ನೇಹಿತರು ಕೂಡ ಇದ್ದಾರೆ, ಅವ್ರನ್ನೂ ನಾನು ಮಾತಾಡಿಸ್ತೀನಿ. ಸರ್, ಇವಾಗ ಏನು ನೀವು ಶ್ಯೂರಿಟಿ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಲಾಯರ್ ಏನು ಹೇಳಿದ್ರು? ಈಗ ಏನು ಸಮಸ್ಯೆ ಆಗಿದೆ ಜಗದೀಶ್ ಅವರ ಬಿಡುಗಡೆಗೆ? ಜಗದೀಶ್ ಅದಕ್ಕೆ ಪಾಣಿ ಕೊಡೋಕ್ಕಂತ ಹೋದಿ ಸರ್. ಒಂದು 2 ತಾನು ಇದ್ವಿ. ಒಂದು ಗೌರ್ಮೆಂಟ್ ಜಾಗ, ಅದು ಬರೋಲ್ಲ ಅಂತಂದರು. ನನ್ನ ಪಾಣಿ ತೋರಿಸಿದ್ದು ಸರ್, ಬರ್ತತೆ ಅಂದರು. ಬರ್ತತೆ ಅಂದ್ಕೊಟ್ಲು. ತಗೊಂಡೋಗಿ ಎಲ್ಲ ನೋಡಿದರು, ಎಲ್ಲ ಫೋಟೋ ಗಿಟ್ಟು ಎಲ್ಲ ಕೊಟ್ಟೆ. ಫೋಟೋ ಎಲ್ಲ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ಸತಿಗೆ ಇನ್ನೊಬ್ರು ಬೇಕು, ಬರೋಲ್ಲ ಅಂತ ಹೇಳಿದ್ರು ಸರ್. ಅಷ್ಟೇ ವಾಪಸ್ ಬಂದ್ವಿ. ಅವ್ರು ಹೇಳಿದ್ರು. ಇವಾಗ ಯಾರು ಬರ್ತಾ ಇಲ್ವಾ ಶ್ಯೂರಿಟಿ ಕೊಡಲಿಕ್ಕೆ? ಏನು ಸಮಸ್ಯೆ ಆಗಿದೆ? ನೀವು ಯಾವ ರೀತಿ ಸಮಸ್ಯೆ ಅನುಭವಿಸಿದ್ರಿ ಹೋದಾಗ? ಇಲ್ಲ ಸರ್, ನಮ್ದೇನು ಸಮಸ್ಯೆ ಇಲ್ಲ. ಕೊಟ್ಟಿವಿ, ಪಾಣಿ ಕೊಟ್ವಿ. ಬರ್ತಾ ತಡ್ರಿ ಅಂದ್ರೆ 5:15 ತನಕ ಕಾದ್ವಿ. ಮತ್ತು ಇಲ್ಲ ಇನ್ನೊಬ್ರು ಬೇಕು, ವಾಪಸ್ ಹೋಗ್ರಿ ಅಂತ ಹೇಳಿದ್ರು ಸರ್. ಬೇರೆ ಯಾರಾದರೂ ಅವ್ರ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರನ್ನ ಕರೆದ್ರೆ ಏನು ಹೇಳ್ತಾರೆ? ಯಾರು ಇಂಥ ಕೊಲೆ ಕೇಸಿಗೆ ಅಂತ ಯಾರೂ ಬರಲ್ಲ ಸರ್. ನಮ್ಮ ಯಾರೂ ಬಂದಲ್ಲ ಸರ್. ನಾನು ಗೋಲ್ಡ್ ನೋಡ್ಲಾರ್ದ ಫ್ರೆಂಡ್ಶಿಪ್ನಾಗ ಬಂದಿನಿ ಅಷ್ಟೇ. ಇವಾಗ ಅಂತಿಮವಾಗಿ ಏನು ಹೇಳ್ತೀರಿ? ಏನಾಗಬೇಕು ಅಂತ ಹೇಳ್ತೀರಾ? ಸರ್, ಇನ್ನೊಂದು ಪಾಣಿ ಕೇಳ್ತಿದ್ದಾರೆ, ಅವರೇ ದಯವಿಟ್ಟು ಜೋಡಿಸ್ಬೇಕು. ನಂಬಿ ಹೋದಾರ ಅವ್ರನ್ನ ಜೋಡಿಸ್ಬೇಕು ಸರ್, ಅಷ್ಟೇ ಸರ್. ಅವರೇ ಒಂದು ಪಾಣಿ ಜೋಡಿಸ್ಬಿಟ್ರೆ ಬೇಕಾದ್ರೆ ನಾನೊಂದು ಪಾಣಿ ಬೇಕಾದ್ರೆ ಬೆಳಿಗ್ಗೆ ಕೊಡ್ತೀನಿ ಸರ್. ಒಟ್ಟಾರೆ ಏನಂತಂದರೆ ದರ್ಶನ್ ಅವ್ರನ್ನ ನಂಬಿ ಹೋಗಿ ಈಗ ಕೊಲೆ ಕೇಸಲ್ಲಿ A6 ಆಗಿರುವಂಥ ಜಗದೀಶ್ ಅವ್ರನ್ನ ದರ್ಶನ್ ಅವರೇ ಬಿಡಿಸ್ಬೇಕು, ನಾವು ನಿರ್ಗತಿಕರು ಯಾವುದೇ ರೀತಿ ಶ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಂಬ ಒಂದು ಆತಂಕವನ್ನು ಅವರ ತಾಯಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.